ಐದನೇ ದಿನದ ವಿಶೇಷತೆ ಏನು? ವಿಶೇಷವಾಗಿ ಈಗಲೂ ನಾವು ಈ ರಜಾಕಾಲದ ಸತ್ಯವೇದ ಶಿಬಿರದಲ್ಲಿ ಒಟ್ಟಾಗಿ ಸೇರಿ ಬರುವಂಥ ಕೃಪೆಯಲ್ಲಿ ಕಥೆ ನಡೆಸಿದೆ. ವಿಶೇಷವಾಗಿ 5ನೇ ದಿನದ VPS ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಕೊಳ್ಮ ಚರ್ಚ್ನ ಆ ಸ್ಥಳಕ್ಕೆ ಪ್ರಯಾಣಿಸಲಿರುವಾಗ ಕರ್ತನಿನ ವಿಶೇಷವಾದ ಆಶೀರ್ವಾದವನ್ನು ನಾವು ಬಿಡ್ತೇವೆ. Who is the king of jungle? Who is the king of sea? Who is the ಸುರಕ್ಷಿತವಾದ ಪ್ರಯಾಣದಲ್ಲಿ ನಮ್ಮನ್ನು ಈ ಸ್ಥಳಕ್ಕೆ ಮುಗಿಸಿದ ಕಾರಣ ಸ್ತೋತ್ರ. ಕರ್ತನೇ, ಈ ದಿನದ ಆದಿಯೂ ಅಂತ್ಯವೂ ನೀನೇ ಆಗಿಕೊಂಡು ನಮ್ಮನ್ನು ಬಲಪಡಿಸಿ ನಡೆಸು. Yeshu Masih, aane ke baad
ಫುಲ್ ಇರ್ತದೆ. ಆಗ ಬನ್ನಿ ಆಯ್ತಾ. ಮಾವಿನಕಾಯಿ ತಿನ್ಲಿಕ್ಕೆ ಕರೆಕ್ಟ್, ಮಾವಿನ ಹಣ್ಣು ಸಹ ಚಿಕ್ಕ ಎಲ್ಲ ಆಯ್ತಾ. ಸರಿ, ಈಗ ನೀವು ಸಿಟಿಯಿಂದ ಬಂದಿದ್ದೀರಲ್ಲ, ಸಿಟಿ ಲೈಫ್ ಹೇಗೆ ಅನಿಸ್ತದೆ ನಿಮಗೆ? ಸಿಟಿ ಲೈಫ್ ಸೂಪರ್. ಈ ಸರೌಂಡಿಂಗ್ಸ್ ಅಲ್ಲಿ ಒಂದು ದಿನ ಈಗ ಹಾಫ್ ಡೇ ಆಯ್ತಲ್ಲ, ನಿಮಗೆ ಹೇಗೆ ಅನಿಸ್ತು? ಏನು ಡಿಫರೆನ್ಸ್ ಆಯ್ತು? ಬುದ್ಧಿ ಹೇಳು. ಕಾಮ್ ಇತ್ತು, ಕರೆಕ್ಟ್ ಕರೆಕ್ಟ್. ಮತ್ತೆ ಬೇರೆ ಗಾಳಿ, ಸೀನರಿ ಇತ್ತು, ಹೌದಲ್ಲ. ಸಿಟಿಯಲ್ಲಿ ಅಂತ ಕಾಣ್ತಿತ್ತು? ಈ ಸೀನರಿಯಲ್ಲಿ, ಈ ನೇಚರಲ್ಲಿ ನೀವು ಸಿಟಿ ಅಂತಾಗಿದೆ, ನೇಚರ್ ಹೋಗಿ ಮನುಷ್ಯನೇ ತನ್ನ ನೇಚರ್ ಅನ್ನು ಮಾಡಿದ್ದಾನೆ ಜ್ಞಾನದಲ್ಲಿ. ಈ ನೇಚರ್ ಅಲ್ಲಿ ಎಂತ ಉಂಟು, ಸೃಷ್ಟಿ ಎಲ್ಲ ಕಾಣ್ತದಲ್ಲ, ಸೂರ್ಯ, ಬಿಸಿಲು, ರಾತ್ರಿ ತುಂಬಾ ನಕ್ಷತ್ರ ಕಾಣ್ತದೆ. ನೀವು ಸಿಟಿಯಲ್ಲಿ ಇವತ್ತು ಹೋಗಿ ನೋಡಿ, ಸಾಧಾರಣ ಪಣಂಬೂರಿಂದ ಮಂಗಳೂರಿಗೆ ಬರುವ ಸ್ಟಾರ್ಸ್ ಹೆಚ್ಚು ಕಾಣುವುದಿಲ್ಲ. ಯಾಕೆ ಹೇಳಿ? ಪೊಲ್ಯೂಷನ್. ಕರೆಕ್ಟ್. ಫುಲ್ ಫ್ಯಾಕ್ಟ್ರೀಸ್, ಇಂಡಸ್ಟ್ರೀಸ್ ಆಗಿ ಉಂಟಲ್ಲ, ಸ್ಟಾರ್ ಕಾಣುವುದಿಲ್ಲ, ಕಾರ್ ಎಲ್ಲ ಕ್ಲೌಡಿ ಆಗಿ ಕಾಣ್ತದೆ. ಅದೇ ನೀವು ಈ ನೇಚರ್ ಒಳಗೆ ಬಂದ್ರೆ ಫುಲ್ ಸ್ಟಾರ್ ಕಾಣ್ತದೆ, ಬಹಳ ಚಂದ. ಡಿಫರೆನ್ಸ್ ನಮಗೆ ಪರ್ ಡೇ ಎಷ್ಟು ನೋಡು. ಹಳ್ಳಿಗೆ ಬರ್ಲಿಕ್ಕೆ ಈಗ ಕೆಲವರಿಗೆ ಇಂಟ್ರೆಸ್ಟ್ ಇರುವುದಿಲ್ಲಲ್ಲ, ಖುಷಿ ಇರುವುದಿಲ್ಲ, ಬೇಡ ಅಂತ ಆಗ್ತದೆ. ಆದರೆ ನಮಗೆ ಉಸಿರಾಡ್ಲಿಕ್ಕೆ ಎಂತ ಬೇಕು? ಆಕ್ಸಿಜನ್ ಬೇಕು. ಇಲ್ಲಿ ಕಾಮ್ ಇತ್ತು ಹೇಳಿತ್ತು, ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಇಲ್ಲ, ವಾಯ್ಸ್ ಪೊಲ್ಯೂಷನ್ ಇಲ್ಲ, ಮತ್ತೆ ಸಿಟಿಯಲ್ಲಿರುವ ಪೊಲ್ಯೂಷನ್ ಇಲ್ಲ, ಎಂತ ಸಹ ಇಲ್ಲ. ಈ ಹಳ್ಳಿ ಅಂತ ನೀವು ಅನಿಸ್ಬೋದು, ಆದರೆ ಇಲ್ಲಿರುವ ಒಂದು ಸಣ್ಣ ವ್ಯಾಲ್ಯೂ ನಿಮಗೆ ಹೇಳ್ತೇನೆ. ನಮಗೆ ಡೈಲಿ ಒಂದು ಎಷ್ಟು ಆಕ್ಸಿಜನ್ ಬೇಕು ಗೊತ್ತುಂಟಾ? ಸಾಧಾರಣ 550 ಲೀಟರ್ಸ್ ಅಷ್ಟು ಬೇಕು. ಒಂದು ಲೀಟರ್ ಆಕ್ಸಿಜನ್ಗೆ ಎಷ್ಟು ರುಪೀಸ್? ಸಾಧಾರಣ 750. ಕೋವಿಡ್ ಟೈಮ್ ಅಲ್ಲಿ ಎಷ್ಟಿತ್ತು ನಮಗೆ ಗೊತ್ತಿಲ್ಲ. ಇವತ್ತು ಏನ್ ಮಾಡ್ತಿದ್ದೇವೆ ನಾವು? ಇದೆಲ್ಲ ದೇವರು, ನೀವು ಸೃಷ್ಟಿದ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಸೃಷ್ಟಿಯನ್ನು ನಾವು ಅನುಭವದಿಂದ ನೋಡಬೇಕು. ಈ ಸೃಷ್ಟಿ ನೋಡುವಾಗ ಕಷ್ಟ ಆಗಿತ್ತು ಬರುವಾಗ, ಆದ್ರೆ ಇಂಥ ಸ್ಥಳದಲ್ಲೇ 1902ನೇ ಇಸ್ವಿ ಮಾರ್ಚ್ 16ನೇ ತಾರೀಕಿಗೆ ಈ ಚರ್ಚ್ ಸ್ಟಾರ್ಟ್ ಆಯಿತು. ಈ ಚರ್ಚ್ ಸ್ಟಾರ್ಟ್ ಆದ ಮೇಲೆ ಇದೆ ಬರೆದಿದ್ದಾರೆ ಆಯ್ತಾ. ಹಾಗಾದ್ರೆ ಈಗ ನೀವು ಬರುವಾಗ ಇಷ್ಟು ದೊಡ್ಡ ಬಸ್ ಇಲ್ಲಿವರೆಗೆ ಬಂದಲ್ಲ, ಆಗ ದೊರೆಗಳು ಕಟ್ಟುವಾಗ ಈ ಚರ್ಚಿಗೆ ನೀವು ಬಂದಿರಿ. ನಿಮ್ಮ ಸಿಟಿ ಹಾಗೆ ದೊಡ್ಡದಿಲ್ಲ, ಪ್ಲೇಗ್ರೌಂಡ್ ಮಾತ್ರ ಎಂತ ಇಲ್ಲ. ಆಗ ಅವರದ್ದು ಮಾವ ಇದ್ರು, ಅವರ ಹಸ್ಬೆಂಡು ಮಾವನವರು ಇಲ್ಲಿದ್ರು. ಆಗ ಇದು ಸಣ್ಣ ಎತ್ತರದಲ್ಲಿ ತಂದೆ, ಅವರೆಲ್ಲ ಬ್ರದರ್ಸ್ ಆಗ ಹೇಳ್ತಾರೆ, ಸಂಪೂರ್ಣ ಪಾಲುದಾರಿ, ಸಮುದ್ರ ಇದು ಗದ್ದೆಯಲ್ಲೇ ನಡ್ಕೊಂಡು ಬರ್ಬೇಕು ಅವರೆಲ್ಲ. ಸಂಡೇ ಸ್ಕೂಲ್ಗೆ ಬರುವಾಗ ರೋಡ್ ಇಲ್ಲ, ಚಪ್ಪಲ್ ಇಲ್ಲ, ಆದ್ರೆ ಸಹ ಬಂದು ಇಲ್ಲಿ ಅವರ ಆಗಿನ ಕಾಲದಲ್ಲಿ ದಾರಿ ಮಾಡಿ ಚರ್ಚಿಗೆ ಬರ್ತಿದ್ರಂತೆ. ಈ ಚರ್ಚ್ ಕಟ್ಟುವಾಗ ಕಲ್ಲು ಹೇಗೆ ಅಂತ ಹೇಳ್ತೀರಾ? ಕಲ್ಲು ಚರ್ಚ್ ಕಟ್ಟಲಿಕ್ಕೆ ಕಲ್ಲೆಲ್ಲ ಬೇಕಲ್ಲ, ಕೊಯ್ಯಬೇಕು. ಹೇಗೆ ಬಂತು? ದೇವರು ಕೊಟ್ಟರು. ಯಾರೋ ಒಬ್ಬರು ಕರೆಕ್ಟ್ ಹೇಳಿ, ದೋಣಿಯಲ್ಲಿ ಬಂದದ್ದು. ಇಲ್ಲಿ ರೋಡ್ ಇರಲಿಲ್ಲ, ಈಗ ರೋಡ್ ಉಂಟಲ್ಲ, ನೀವಲ್ಲಿ ಕೊಳ್ಳೆ ದಾಟಿ ಬಂದಿರಲ್ಲ ನೇತ್ರಾವತಿ ಬ್ರಿಡ್ಜ್ ದಾಟಿ, ಆಗ ಆ ಬೋಟ್ ಅಲ್ಲೇ ಅದು ಕಲ್ಲನ್ನು ತಂದು ಅಲ್ಲಿಂದ ಇಲ್ಲಿವರೆಗೆ ಹೊತ್ತುಕೊಂಡು ಬರ್ತಿದ್ರಂತೆ. ಫಸ್ಟ್ ಬಂದ ಮಿಷನರಿ ಗ್ರೆದನ್ ಮಿಷನರಿ ಅಂತೆ. ಅವರಿಗೆ ಎಷ್ಟೊಂದು ಆಸೆ ಇದ್ದಿರ್ಬೋದಲ್ಲ, ಈ ಜಾಗದಲ್ಲೇ ಸಹ ಒಂದು ಚರ್ಚ್ ಆಗ್ಬೇಕಂತ ಅಲ್ವಾ? ಆಗದಿಂದ ಬೆಳೆದು ಬಂದ ಹಿಸ್ಟ್ರಿ ಇದು. ಎತ್ತರದಲ್ಲಿದ್ದಂತೆ ಈ ಜಾಗ. ನನಗೆ ಅವರ ಹೇಳಿದಲ್ಲ, ಇದ್ದಾರೆ ಅವರ ಅಜ್ಜಿ, ಅವರಿಗೆ 92 ಇಯರ್ಸ್. ಅವರ ಹತ್ರ ಹೋದ್ರೆ ಅವರೆಲ್ಲ ಹೇಳ್ತಾರೆ ಅವರ ಲೈಫ್ ಸ್ಟೈಲ್ ಅನ್ನು. ನೀವು ಸಹ ನಿಮ್ಮ ಅಜ್ಜಿಯವರ ಹತ್ರ ಎಲ್ಲ ಕೇಳಬೇಕು, ಅವರ ಲೈಫ್ ಹೇಗಿತ್ತು, ಅವ್ರು ಹೇಗೆ ಚರ್ಚಿಗೆ ಹೋಗ್ತಿತ್ತು. ಇವತ್ತು ನಾವೆಲ್ಲ ಕಂಫರ್ಟೇಬಲ್ ಝೋನ್ ಅಲ್ಲಿ ಇದ್ದೇವೆ. ಈ ಪರಿಸರದಿಂದ ಶಾಲೆಗೆ ಹೋಗ್ತಿದ್ರು. ಇಲ್ಲಿ ಸ್ವಲ್ಪ ವರ್ಷದ ಹಿಂದೆ ಹೇಗಿತ್ತು ಹೇಳಿದ್ರೆ, ಒಂದೇ ಬಸ್, ಆ ಬಸ್ಸಲ್ಲಿ ನಾವು ನೋಡಿದ್ದೇವೆ, ಆ ಬಸ್ಸಲ್ಲಿ ಹಿಂದೆ ಹತ್ತುತ್ತಾರಲ್ಲ ಏನು, ಅದ್ರಲ್ಲೆಲ್ಲ ಯವನಸ್ಥರು, 10th ಸ್ಟ್ಯಾಂಡರ್ಡ್ನವ್ರು, 9th ಅದ್ರಲ್ಲಿ. ಆಮೇಲೆ ಮೇಲೆ ಉಂಟಲ್ಲ, ಅಲ್ಲೆಲ್ಲ ಚಿಕ್ಕ ಮಕ್ಕಳು. ಆ ಬಸ್ ಮೆಲ್ಲ ಹೋಗುದು, ಯಾರು ಸಹ ಬೀಳ್ತಿರ್ಲಿಲ್ಲ. ದೇವರು ಅವರನ್ನು ಕಾಪಾಡ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಊರಲ್ಲಿ ಇದು ಬೆಳೆದು ಬಂತು. ಈ ಊರಿನ ಒಂದು ವಿಶಿಷ್ಟತೆ ಏನು ಹೇಳಿದ್ರೆ, ಈಗ ನಿಮಗೆಲ್ಲ ಗ್ರೀನ್ ಕಾಣ್ತಾ ಉಂಟಲ್ಲ, ಈಗ ಸಿಟಿಯಲ್ಲೇ ಗದ್ದೆ ಎಲ್ಲ ಹೋಗಿದೆ. ಇಲ್ಲಿ ಗದ್ದೆ ನೋಡಿದ್ದೀರಲ್ಲ ನೀವು, ಈ ಗದ್ದೆಯಲ್ಲೇ ಏನ್ ಬೆಳೆಸ್ತಾರೆ? ಭತ್ತ ಬೆಳೆಸ್ತಾರೆ. ಇಲ್ಲಿ ಬೆಳೆಸಿದ ಭತ್ತ ದುಬೈಗೆ, ಕತಾರ್ಗೆ, ಬ್ಯಾರಿನ್ಗೆ, ಬಾಂಬೆಗೆ ಎಲ್ಲ ಗೋರಿಗುಡ್ಡೆಗೆ. ನೀವು ಯಾವುದು ಗೋರಿಗುಡ್ಡೆ
ವರ್ಷದಿಂದ ಇಲ್ಲಿ ಬೆಳೆದ ಅಕ್ಕಿ ಹೋಗ್ತದೆ. ಆ ತೆನೆ ಉಂಟಲ್ಲ, ಆ ತೆನೆ ನಮಗೆ ಹೀಗೆ ಕೊಡುವಾಗ ರಬ್ಬರ್ ಬ್ಯಾಂಡ್ ಹಾಕಿ ಕೊಡ್ತಾರೆ, ಅದನ್ನು ಸುಲಭದಲ್ಲಿ ತಗೊಂಡು ಹೋಗ್ತೇವಲ್ಲ. ಆದರೆ ಅದನ್ನು ತಗೊಂಡು ಈಗ ಅಷ್ಟು ಅಲ್ಲಿ ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಹೇಳಿದರೆ, ಆ ಗದ್ದೆಯಲ್ಲೇ ಕೆಲವು ಗದ್ದೆಗಳನ್ನು ನಿಮಗೆ ಆ ತೆನೆ ಎಲ್ಲ ಚರ್ಚಿಗೆ ಕೊಡ್ಲಿಕ್ಕೋಸ್ಕರವೇ ಆ ಗದ್ದೆಯನ್ನು ಪ್ರಿಸರ್ವ್ ಮಾಡಿರ್ತಾರೆ. ಮತ್ತೆ ಈ ಊರಿದು ವಿಶಿಷ್ಟತೆ ನಾವು ನೋಡಿದ್ದು ಒಂದು, ಇಲ್ಲಿ ಯಾರು ಸಹ ಯಾವ ಹೊತ್ತಿಗೆ ಯಾರ ಮನೆಗೆ ಹೋದ್ರೆ ಸಹ ಊಟ ಇರ್ತದೆ ಆಯ್ತಾ. ಕುಚ್ಚಿಗೆ ಅಕ್ಕಿ, ಅನ್ನ, ಎಂತ ಸಹ ಅದು ರೆಡಿ ಇರ್ತದೆ. ಇಲ್ಲಿ ತುಂಬ ನಾವು ಈ ಊರಿಗೆ ಬಂದವರು ಸೇವೆ ಮಾಡಲಿಕ್ಕೆ. ಆದರೆ ನಾನು ಹೇಳ್ತೇನೆ, ಇಲ್ಲಿ ಅತಿಥಿ ಸತ್ಕಾರ ಬಹಳ ಉಂಟು. ಅದರಲ್ಲಿ ಬಂದದ್ದು ನನಗೆ ತುಂಬ ಖುಷಿ. ಯಾಕೆ ಹೇಳಿದ್ರೆ ಎಲ್ಲರೂ ಸಹ ಈಗ ಹೋಗುವ, ಎಲ್ಲಿ ಹೋಗುವ ಹೇಳಿದ್ರೆ ಮಾನಸಕ್ಕೆ ಹೋಗುವ, ಅಲ್ಲಿ ರಿಸಾರ್ಟಿಗೆ ಹೋಗುವ. ನಿಮ್ಮ ಟೀಚರ್ಸ್ನವರೊಂದು ಡಿಸೈಡ್ ಮಾಡಿ ಇಂಥ ಸ್ಥಳಕ್ಕೆ ಬಂದಿದ್ದಾರೆ. ಇದರ ವ್ಯಾಲ್ಯೂಸನ್ನು ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಬೇಕು. ಯಾಕೆ ಹೇಳಿದರೆ ಈ ಸ್ಥಳಕ್ಕೆ ಬಂದಾಗ ಸಹ ಬಂದ ಮಿಷನರಿದು ಹೆಂಡತಿಗೆ ಮಕ್ಕಳಿಗೆಲ್ಲ ಅಸೌಖ್ಯ ಆಗಿದೆ, ಅವರು ಹಿಂದೆ ಹೋಗಿದ್ದಾರೆ, ಆ ಮಿಷನರಿಗಳು ಬಂದ ಪರಿಸ್ಥಿತಿ, ಇದನ್ನೆಲ್ಲ ನೀವು ಇನ್ನೊಂದ್ಸಲ ಹಿಸ್ಟ್ರಿ ಎಲ್ಲ ಅದನ್ನು ತಿಳ್ಕೊಳ್ಬೇಕು. ಯಾಕೆ ಹೇಳಿದರೆ ನಾವಿವತ್ತೆಲ್ಲ ಕಂಫರ್ಟೇಬಲ್ ಆಗಿ, ಈಗ ನಾವಿವತ್ತು ನಮಗೆ ಎಂತ ಆಗ್ತದೆ, ಏಪ್ರಿಲ್ ಮೇ ಬಂದ ಕೂಡಲೇ VBS ಖುಷಿ. ನಿಮಗೀಗ ಇಷ್ಟು ಉಂಟಲ್ಲ, ನಮ್ಮ ಟೈಮಿಗೆ ನಮಗೊಂದು ಜ್ಯೂಸ್ ಕೊಡ್ತಿದ್ರು, ಕೆಂಪು ಕಲರ್ ಜ್ಯೂಸ್. ಆ ಜ್ಯೂಸ್ ಯಾವಾಗ ಉಳಿತದಂತ ಮಾತ್ರ ನಾವು ಕಾಯ್ತಿದ್ದದ್ದು. ಈಗ ನಿಮಗೆಲ್ಲ ಸ್ಪಾನ್ಸರ್ಸ್ ಎಲ್ಲ ಸಿಗ್ತಾರಲ್ಲ, ಖುಷಿಯಲ್ಲಿ ನೀವು ಪಾಠ ಕಲಿಬೇಕು, ಈ ವೆದರಲ್ಲಿ ಒಳ್ಳೆಯದು. ಆ ಜ್ಯೂಸ್ ಉಳಿದಿರೋ ಉಂಟಲ್ಲ, ನಮಗೆಲ್ಲ ಖುಷಿಯಾಗಿ ಹೇಳಿದರೆ ಇನ್ನೊಂದು ಅರ್ಧ ಗ್ಲಾಸ್ ಸಿಗ್ತದೆ ಇಲ್ಲಿ. ಆದರೆ ನಾವು ಅದಕ್ಕಿಂತ ಹೆಚ್ಚು ನಾವು ದೇವರ ವಾಕ್ಯವನ್ನು ತಿಳಿಲಿಕ್ಕೆ ಆಸೆ ಪಡ್ತಿದ್ದೇವೆ. ನಿಮ್ಮ ಟೀಚರ್ಸ್ನವ್ರು ಸಹ ಇರ್ಬೋದಾ, ಇದರಲ್ಲೆಲ್ಲ ಇರ್ಬೋದು ಆಗಿನ ಪರಿಸ್ಥಿತಿ. ವಿಷಯವನ್ನು ನೆನಪಿಟ್ಕೊಳ್ಳಿ. ಈ VBSಗೆ ನಿಮ್ಮ ಥೀಮ್ ಎಂಥದ್ದು? ಒಬ್ಬರು ಹೇಳ್ತೀರಾ? ಆತನ ರೆಕ್ಕೆಗಳ ಮರೆಯಲ್ಲಿ. ಆತನ ರೆಕ್ಕೆಗಳ ಮರೆಯಲ್ಲಿ ಇಲ್ಲಿದು ಜನರು ಇದ್ರು. ಯಾಕಂದ್ರೆ ನಮ್ಮ ಸಂಡೇ ಸ್ಕೂಲ್ ಸೂಪರಿಂಟೆಂಡೆಂಟ್ ಇದ್ದಾರೆ, ಅವರು ಪ್ರಾಯ ಆಗಿದೆ ಅವರಿಗೆ, ರಿಟರ್ನ್. ಅವರು ಹೇಳ್ತಾರೆ ಅವರ ಟೈಮಿಗೆ ಇಲ್ಲಿ ಹುಲಿಗಳನ್ನು ಸಹ ನೋಡಿದಾರಂತೆ, ಹುಲಿಯನ್ನು ಸಹ ನೋಡಿದಾರಂತೆ ಅವ್ರು ಚಿಕ್ಕ ಇರುವಾಗ. ಹಾಗಿರುವಾಗ ಆತನ ರೆಕ್ಕೆಗಳ ಮರೆಯಲ್ಲೇ ಈ ಒಂದು ಸರೌಂಡಿಂಗ್ಸ್ ಇವತ್ತಿನವರೆಗೆ ನೆಲೆಯಾಗಿ ನಿಂತಿದೆ. ಇದನ್ನು ಬಿಟ್ಕೊಳ್ಬೇಕು. ಹಾಗಾಗಿ ನೀವಿವತ್ತು CSI ಬೆತಾನಿಯಾ ಚರ್ಚ್ಗೆ ಬಂದಿದ್ದೀರಿ. ಅದು ಮಾರ್ಚ್ 16ನೇ ತಾರೀಕು 1902ನೇ ಇಸ್ವಿಯಲ್ಲೇ ಈ ಚರ್ಚ್ ಡೆಡಿಕೇಟ್ ಆಗಿದೆ. ಇದೊಂದು ಸಣ್ಣ ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತಂದ ಸಭೆಗಳನ್ನು ನೀವು ಸಹ ನೆನಪಿಟ್ಕೊಂಡದ್ದು ನಮಗೆ ಸಂತೋಷ. ಮತ್ತು ಇನ್ನೂ ಸಹ ನೆನಪಿಟ್ಕೊಳ್ಳಿ, ದೊಡ್ಡದಾದಾಗ ಸಹ ಎಲ್ಲ ಬಂದು ಹೋಗಿ. ಈ ಸಭೆ ಸಹ ಬೆಳೀತಾ ಉಂಟು. ಈ ಸಭೆಯಲ್ಲಿ ನಿಮ್ಮ ಹಾಗೆ ಮಕ್ಕಳು ಎಲ್ಲ ಇದ್ದರು, ಆದರೆ ಈಗ ಒಳ್ಳೊಳ್ಳೆ ಕಲಿತು ಎಲ್ಲರೂ ಸಹ ಹೆಚ್ಚಿನವರು ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿ ಹೋಗಿದ್ದಾರೆ, ಮೆಡಿಕಲ್ ಫೀಲ್ಡಲ್ಲಿದ್ದಾರೆ, ಇಂಜಿನಿಯರಿಂಗ್ ಫೀಲ್ಡಲ್ಲಿದ್ದಾರೆ, ರಾಗದಲ್ಲಿದ್ದಾರೆ, ಎಲ್ಲದರಲ್ಲಿ ಉಂಟು. ಹೇಳಲಿಕ್ಕೆ ನಮ್ಮದೀಗ C ಗ್ರೇಡಲ್ಲಿ ಇತ್ತು ಈ ಚರ್ಚ್, ಈಗ B ಗ್ರೇಡಲ್ಲಿ ಉಂಟು, ಡೆವಲಪಿಂಗ್ ಚರ್ಚ್. ಆದರೆ ಪ್ರೀತಿ ಮತ್ತು ಅನ್ಯೋನ್ಯತೆಯಲ್ಲೇ ಭಾಳ ಒಳ್ಳೆಯ ಒಂದು ಸಭೆ ಅಂತ ನಾನು ಹೇಳ್ತೀನಿ. ನಮ್ಮ ಹಿರಿಯರು ಇವತ್ತು ಒಬ್ಬರಿದ್ದಾರೆ, ನಮ್ಮ ಮಧ್ಯದಲ್ಲಿದ್ದಾರೆ, ಹಾಗೆ ಮತ್ತು ಬೇರೆಯವರು ಸಹ ಇದ್ದಾರೆ. ಎಲ್ಲ ಸಹ ಒಂದು ಚಂದದಲ್ಲೇ ನಡೆದುಕೊಂಡು ಹೋಗ್ತದೆ. ಹಾಗಾಗಿ ನಿಮಗೆಲ್ಲರಿಗೆ ಸಹ ಟೀಚರ್ಸ್ನವರಿಗೆ ಸಹ ಅಯ್ಯಗೆ ನಮ್ಮ ಸಭೆಯನ್ನು ಗುರುತಿಸಿ ಕರ್ಕೊಂಡ್ಬಂದಿದ್ದಾರೆ. ಅವರ ಅಯ್ಯಗೆ ಫೋನ್ ಮಾಡಿದರು, ಅವರ ಮಿಸ್ಸಸ್ನಿಗೆ ಫೋನ್ ಮಾಡಿದ್ರು. ನಮಗೆ ಖುಷಿ ಆಯಿತು, ಯಾರಾದರೂ ಬರೋದು ಹೇಳಿದರೆ ಇಲ್ಲಿ ಒಂದು ಸಣ್ಣ ಹಬ್ಬದಾಗಿ. ಹಾಗಾಗಿ ನಿಮಗೆ ಇಷ್ಟನ್ನೇ ವಿಷಯ ಹೇಳಿ, ಮಿಷನರಿಗಳು ಬಂದು ಈ ಸ್ಥಳದಲ್ಲೇ ಬೋಟಲ್ಲೇ ಬಂದು ಕಲ್ಲನ್ನು ತಂದು ತಲೆಯಲ್ಲೇ ಹೊತ್ತು ನೀವೆನಿಸಿ, ನಮಗೆ ಒಂದು ಸಣ್ಣ ಒಂದು ಚೀಲ ಇವತ್ತು ಹೊತ್ತುಕೊಂಡು ಬಸ್ಸಲ್ಲಿ ಬರಲಿಕ್ಕೆ ಸಹ ಕಷ್ಟ ಆಗ್ತದಲ್ಲ. ಆದರೆ ಆಗ ಈ ಸಭೆ ಹೇಗೆ ಕಟ್ಟಲ್ಪಟ್ಟಿದ್ದು ಅದು ವಿಶೇಷತೆ, ಅವರ ಆಸಕ್ತಿ, ಮಿಷನರಿಗಳ ಆಸಕ್ತಿ ಸಭೆ ಸ್ಥಾಪಿಸಲ್ಪಡುವಾಗ. ಆದರೆ ಇವತ್ತು ನಮ್ಮ ಆಸಕ್ತಿ ಸಂಡೇ ಸ್ಕೂಲಲ್ಲಾಗಲಿ ಸಭೆಯಲ್ಲಾಗಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನಾಗಿದೆ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ದಿನದ VBS ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಲ್ಲಿ ಜರುಗಿದೆ. ನಮಗೆ ಒಂದು ರೀತಿಯಲ್ಲಿ ನಮ್ಮ ಆಲೋಚನೆ ಕೆಲವೊಮ್ಮೆ ಇರ್ತದೆ. ನಾವೇನು ಆಲೋಚನೆ ಮಾಡ್ತೇವೆ ಅದೆಲ್ಲರ ಆಲೋಚನೆ ಆಗಿರುವುದಿಲ್ಲ. ಆದರೆ ಇಷ್ಟು ಸಮಯ ಒಂದೊಂದು ಕಡೆ ನಾವು VBSಗೆ ಬೇರೆ ಬೇರೆ ಕಡೆ ಹೋಗ್ತದೆ, ರಿಸಾರ್ಟಿಗೆ ಅಲ್ಲಿ ಇಲ್ಲೆಲ್ಲ ಹೋಗಿ ಎಂಜಾಯ್ ಮಾಡ್ತೇವೆ. ನನ್ನ ಒಂದು ಉದ್ದೇಶ ಮತ್ತು ಇದು ಏನು ಕಾನ್ಸೆಪ್ಟ್ ಏನಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ನಮ್ಮ ಚರ್ಚ್ಗಳ ಪರಿಚಯ ಆಗಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಚರ್ಚ್ಗಳದ್ದು ಪರಿಚಯ ಆಗಬೇಕು. ಅದರಲ್ಲಿ ಈಗ ಹೆಚ್ಚಿನವರಿಗೀಗ ಬಳ್ಮ ಇದು ಹೊಸತ್ತು, ಹೆಚ್ಚಿನ ಇವನ್ ಕೆಲವು ಟೀಚರ್ಸ್ನವರಿಗೆ ಸಹ ಇರ್ಬೋದು, ಬಳ್ಮಕ್ಕೆ ಹೊಸದಾಗಿ ಬಂದಿರ್ಬೋದು. ನಮಗೆ ದೇವಾಲಯವನ್ನು ಅಯ್ಯ ಹಾಗೂ ರೆವರೆಂಡ್ ವಿನಯಲಾಲ್ ಬಂಗೇರ ಅಯ್ಯ, ಅದೇ ರೀತಿಯಲ್ಲಿ ಶ್ರೀಮತಿ ಹರಡಿ ಬಂಗೇರ ಇಬ್ಬರು ಸಹ ಪತಿ ಪತ್ನಿಯಾಗಿ ಅವರು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ.
ಅದರೊಂದಿಗೆ ಪಾಸ್ಟರ್ ಕಮಿಟಿಗೆ ಅವರೆಲ್ಲರೂ ಸಹ ನಮ್ಮೊಟ್ಟಿಗೆ ಇದ್ದರು. ಈಗ ಮಾತ್ರ ಈಗ ನಮ್ಮಲ್ಲಿ ಶೈಲಕ್ ಒಬ್ಬರು ಇದ್ದಾರೆ ಹಿರಿಯರಾಗಿ, ಮತ್ತು ರೆನಾಲ್ಡ್ ಅಮ್ಮನ್ನ, ಮತ್ತೊಂದು ಎಡ್ವರ್ಡ್ ಐಮನ್ ಮಾಸ್ಟ್ರು, ಮತ್ತು ಇನ್ನೊಂದು ಒಟ್ಟಿಗೆ ರಾಕೆಟ್ ಕ್ಲಾಪ್. ಓಕೆ ಆಯಿತಾ. ಮಾತ್ರವಲ್ಲದೆ ಈ ದಿನಕ್ಕೆ ಬೇಕಾದದನ್ನೆಲ್ಲ ಒದಗಿಸಿದ್ದಾರೆ, ನಮ್ಮನ್ನೆಲ್ಲ ಕಡೆ ಕರ್ಕೊಂಡೋಗಿದ್ದಾರೆ ಅಣ್ಣಯ್ಯ ಮತ್ತು ಅಯ್ಯನವರು, ಅದಕ್ಕಾಗಿ ಥ್ಯಾಂಕ್ಸ್. ಮಾತ್ರವಲ್ಲದೆ ಈ ದಿನದ ಊಟವನ್ನು ಮಕ್ಕಳೇ ಉತ್ತಮವಾದ ಊಟವನ್ನು ಕೊಟ್ಟಿದ್ದಾರೆ ಅಲ್ಲ, ರುಚಿಕರವಾದಂಥದ್ದು ಅಲ್ವಾ, ತುಂಬ ಒಳ್ಳೆಯ ಊಟವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಅಯ್ಯನವರು ಹಾಗೂ ಸಭಾ ಹಿರಿಯರು ಎಲ್ಲರೂ ಕೂಡ ಸೇರಿ ಪ್ರೀತಿಯಿಂದ ನಮಗೆ ಇಲ್ಲಿ ಊಟವನ್ನೆಲ್ಲ ಕೊಟ್ಟು ನಮ್ಮನ್ನು ಉತ್ತಮವಾದ ರೀತಿಯಲ್ಲಿ ಸತ್ಕರಿಸಿದ್ದಾರೆ ಆಯಿತಾ. ಅವರೆಲ್ಲರಿಗೂ ಕೂಡ ಮಕ್ಕಳು, ಟೀಚರ್ಸ್ ಹಾಗೂ ಅಯ್ಯನವರ ಪರವಾಗಿ ಎಲ್ಲರ ಪರವಾಗಿ ಈ ಹೊಸ ದಿವಸವನ್ನು ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರಿಗೆ ದಾನವಾಗಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯದಲ್ಲಿ ನಮಗೆ ತಿಳಿಯಪಡುವ ಹಾಗೆ ಸ್ವಾಮಿ, ನೀನು ಮಕ್ಕಳನ್ನು ಬಾಳುವಾಗಿ ಪ್ರೀತಿ ಮಾಡಿದಂಥ ದೇವರು. ನಿನ್ನ ಬಳಿಗೆ ಮಕ್ಕಳು ಬರುವಾಗ ಮಕ್ಕಳಿಗೆ ಅಭ್ಯಂತರ ಮಾಡಬೇಡಿರಿ, ಮಕ್ಕಳು ನನ್ನ ಬಳಿಗೆ ಬರಲಿ, ಆ ಮಕ್ಕಳನ್ನು ಹಿಡಿದು ಮೂಲಕವಾಗಿ ತಿಳಿದುಕೊಂಡಂಥ ಹೊಸ ವಿಚಾರಗಳಿಗಾಗಿ ನಿನಗೆ ಸ್ತೋತ್ರ. ಮಕ್ಕಳು ಆರೋಗ್ಯದಿಂದ, ಸೌಖ್ಯದಿಂದ ಅವರ ಶಾಲಾ ವಿದ್ಯಾಭ್ಯಾಸವಾಗಲಿ, ಭಾನುವಾರ ಶಾಲಾ ವಿದ್ಯಾಭ್ಯಾಸವಾಗಲಿ, ಅವರ ಮನೆಯಲ್ಲಿ ಅವರ ಜೀವನವಾಗಲಿ, ಸಮಾಜದಲ್ಲಿ ಸಭೆಯಲ್ಲಿ ಅವರ ಬದುಕಾಗಲಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸ್ವಾಮಿ ಈ ಮಕ್ಕಳನ್ನು ನಿನ್ನ ಹಸ್ತಗಳಲ್ಲಿ ಸಮರ್ಪಿಸ್ತೇವೆ. ಈ ಮಕ್ಕಳನ್ನು ನೀನು ಪ್ರೀತಿ ಮಾಡುವಂಥ ದೇವರು. ಈ ಮಕ್ಕಳ ಭವಿಷ್ಯದ ಬುನಾದಿಯನ್ನು ಸ್ವಾಮಿ ನೀನು ಈ ತನಕ ಕಟ್ಟಿರುವುದಕ್ಕಾಗಿ ನಿನಗೆ ವಂದಿಸ್ತೇವೆ.